ತಮ್ಮಯ್ಯಗುಡ್ಡ ಗ್ರಾಮ ಇಡೀ ಊರೇ ಖಾಲಿ. ಕೂಡ್ಲಿಗಿ ತಾಲೂಕಿನ ತಮ್ಮಯ್ಯಗುಡ್ಡ ಗ್ರಾಮದಲ್ಲಿ ನಡೆದ ಗ್ರಾಮ ದೇವತೆಗಳಾದ ಶ್ರೀ ಗುಳೇವು ಮಾರಮ್ಮ ಮತ್ತು ಸುಂಕ್ಲಮ್ಮ ದೇವಿಯ ಜಾತ್ರೆ ಹಲವು ವೈಶಿಷ್ಟ್ಯಗಳಿಗೆ ಸಾಕ್ಷಿಯಾಗಿದೆ. ಜಾತ್ರೆ ಸಂಪ್ರದಾಯ ಪಾಲನೆ ಹಿನ್ನೆಲೆಯಲ್ಲಿ ಒಂದು ದಿನದ ಮಟ್ಟಿಗೆ ಇಡೀ ಊರಿನ ಸುತ್ತ ಮುಳ್ಳು ಬೇಲಿ ಹಾಕಿ ಗ್ರಾಮಸ್ಥರು ದನ ಕರುಗಳು ಕುರಿ ಮೇಕೆ ಕೋಳಿ ನಾಯಿಗಳೊಂದಿಗೆ ಗಂಟು ಮೂಟೆ ಕಟ್ಟಿಕೊಂಡು ಇಡೀ ಊರನ್ನೇ ಖಾಲಿ ಮಾಡಿದರು. ಗ್ರಾಮದ ಹೊರವಲಯದ ಹಳ್ಳದ ದಂಡೆಯಲ್ಲಿರುವ ಬೇವಿನ ಮರದ ಹತ್ತಿರ ಗ್ರಾಮ ದೇವತೆಯೊಂದಿಗೆ ಆಗಮಿಸಿದ ಜನರು ಅಲ್ಲಿಯೇ ಹಬ್ಬವನ್ನು ಆಚರಿಸುತ್ತಾರೆ. ಮಹಿಳೆಯರು ಬುಟ್ಟಿಯಲ್ಲಿ ತಂದಿದ್ದ ರೊಟ್ಟಿ, ಕಾಯಿಪಲ್ಲೆ, ಪಾಯಸ, ಅನ್ನ ಸಾಂಬಾರ್ ಸೇರಿದಂತೆ ವಿವಿಧ ತಿನಿಸುಗಳನ್ನು ತಯಾರಿಸಿ ಊಟವನ್ನು ಸವಿತಾರೆ. ಗ್ರಾಮದ ಮುಖಂಡರು ಸೇರಿ ಚಿಕ್ಕ ರಥ ನಿರ್ಮಿಸಿ ಅದರಲ್ಲಿಯೇ ದೇವಿಯ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಸಮೀಪದ ಬೇವಿನ ಮರದ ಹತ್ತಿರ ಪ್ರತಿಷ್ಠಾಪಿಸುತ್ತಾರೆ. ಈ ದೇವಿಯ ವಿಶೇಷತೆ ಏನಂದ್ರೆ, ಜಾತ್ರೆಯು ದಿನ ಗ್ರಾಮದಲ್ಲಿ ಯಾರೂ ಕೂಡ ಇರೋದಿಲ್ಲ. ಆ ಮನೆಗಳಿಗೆ ಬೀಗ ಹಾಕಿಕೊಂಡು 10 ಬಗೆಯ ಸಿಹಿ ತಿಂಡಿ ತಿನಿಸುಗಳನ್ನು ಮಾಡಿಕೊಂಡು ಗ್ರಾಮದ ಹೊರವಲಯದ ಬೇವಿನ ಮರದ ಬಳಿ ಮರದ ನೆರಳನ್ನು ಆಶ್ರಯಿಸುತ್ತಾರೆ. ಜಾತ್ರೆಗೆ ಬಂದ ಬೀಗರು ಕೂಡ ಅಲ್ಲಿಯೇ ಉಳಿತಾರೆ. ಊರ ಹೊರಗಡೆಗೆ ಅಡುಗೆ ಹಬ್ಬದ ಊಟ ಸವಿತಾರೆ. ನಂತರ ದೇವಿಯ ಕೆಂಡಾರಾಧನೆ ಪೂಜೆ ನೆರವೇರಿಸುತ್ತಾರೆ. ಪುರಾತನ ಕಾಲದಿಂದ ಸಂಪ್ರದಾಯದಂತೆ ಗ್ರಾಮಸ್ಥರು ಈ ಒಂದು ಹಬ್ಬವನ್ನು ಪೂರ್ಣಗೊಳಿಸಿದರು. ಸೂರ್ಯ ಕೆಂಪನೆ ಜಾರುವ ಸಮಯಕ್ಕೆ ಗ್ರಾಮಸ್ಥರು ತಮ್ಮ ತಮ್ಮ ಮನೆಗಳಿಗೆ ದನ ಕರುಗಳೊಂದಿಗೆ ಮರಳುತ್ತಾರೆ. ಪ್ರತಿ 3 ವರ್ಷಗಳಿಗೊಮ್ಮೆ ನಡೆಯುವ ಈ ವಿಶೇಷ ಜಾತ್ರೆಯಲ್ಲಿ ಸ್ಥಳೀಯ ಸಂಪ್ರದಾಯ ಮತ್ತು ಬುಡಕಟ್ಟು ಸಾಂಸ್ಕೃತಿಕ ಆಚರಣೆಯ ಪದ್ಧತಿಯನ್ನು ಚಾಚೂ ತಪ್ಪದೆ ಪಾಲಿಸಲಾಗುತ್ತೆ. ಮುಂದಿನ ಪೀಳಿಗೆಗೂ ಕೂಡ ಹಿಂದಿನ ಸಂಪ್ರದಾಯ ಆಚಾರ ವಿಚಾರಗಳನ್ನು ಪರಿಚಯಿಸುವುದು ಈ ಆಚರಣೆಯ ಉದ್ದೇಶವಾಗಿದೆ. ಗ್ರಾಮದಲ್ಲಿ ಬುಡಕಟ್ಟು ಬೇಡರು, ದಲಿತರು ಹಾಗೂ 3 ಮುಸ್ಲಿಂ ಕುಟುಂಬಗಳು ಸೇರಿದಂತೆ 200ಕ್ಕೂ ಅಧಿಕ ಮನೆಗಳಿವೆ. ಎಲ್ಲ ಸಮುದಾಯದವರು ಏಕತೆಯಿಂದ ಡೊಳ್ಳು ವಾದ್ಯಗಳೊಂದಿಗೆ ಶ್ರೀ ಗುಳೇವು ಮಾರಮ್ಮ ಮತ್ತು ಸುಂಕ್ಲಮ್ಮ ದೇವಿಯ ಆಶೀರ್ವಾದ ಪಡೆದು ಗಮನವನ್ನು ಸೆಳೆದರು.